ಒಂದು ಚಿಕ್ಕ ಮೀನ್ ಹಿಡಿಯೋದಿಕ್ಕೆ 2 ಗಂಟೆ ಕಾದ್ರೆ ಹೇಗಿರುತ್ತೆ? ಸಣ್ಣ ಮೀನ್ ಬಿದ್ದೈತ್ ಗೈಸ್. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಗಾಳ ಹಾಕಿದ್ಕೆ ನಮಗ್ ಸಿಕ್ಕಿದ್ದು 1 ಮೀನು. ಗೈಸ್, ಈ ಮೀನ್ ಬಿದ್ದಾದ್ಮೇಲೆ ಒಂದು ಮೀನು ಕೂಡ ಬಿಡ್ಲಿಲ್ಲ. ಬರೀ ಕೈಯಲ್ಲಿ ಮನೆಗೆ ಹೋಗ್ತಿವೇನೋ ಅಂತ ಅನ್ಕೊಂಡಿದ್ ನಾವು ಕಡೆಯದಾಗಿ ಇನ್ನೊಂದು ಲೊಕೇಶನ್ಗೆ ಹೋದ್ವಿ. ಇನ್ನೊಂದ್ ಕಡೆ ಇಲ್ಲಿ ಬ್ರಿಡ್ಜ್ ಹತ್ರ ಮೀನ್ ಹಿಡಿಯೋಣ ಅಂತ ಬಂದಿದೀವಿ. ಎಲ್ರಿಗೂ ನಮಸ್ಕಾರ. ಇವಾಗ ನಾನ್ ನಿಮ್ನ ಕರ್ಕೊಂಡು ಹೋಗ್ತಾ ಇದೀನಿ ಯಡಿಯೂರ್ಗೆ. ಮೀನ್ಗಳು ಹಿಡಿಯೋಣ ಅಂತ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಒಂದ್ 6 ಗಂಟೆ ಆಗಿದೆ. ಸೊ ಇವಾಗ ಬೆಂಗಳೂರಿಂದ ಬಿಟ್ಟಿದೀವಿ. ಮೀನ್ ಹಿಡಿಯೋದಕ್ಕೆ ನಾನು ಒಬ್ನೇ ಹೋಗ್ತಾ ಇಲ್ಲ, ನನ್ನ ಜೊತೆ ನಮ್ ದೊಡ್ಡಪ್ಪ ಮತ್ತೆ ಅವ್ರ ಫ್ರೆಂಡ್ಸ್ ಕೂಡ ಬರ್ತಾ ಇದಾರೆ. ಅವ್ರು ಅವಾಗ ಹೋಗ್ತಾ ಇರ್ತಾರೆ, ಬಟ್ ಈ ಟೈಮು ನಾನ್ ಕೂಡ ಬರ್ತೀನಿ ಅಂತ ಹೇಳಿದಕ್ಕೆ ನನ್ನನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತಾ ಇದಾರೆ. ಬನ್ನಿ, ಹೇಗಿರುತ್ತೆ, ಹೇಗ್ ಮೀನ್ ಹಿಡಿತಾರೆ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಗೈಸ್, ಇಲ್ಲೇ ರೋಡ್ ಸೈಡ್ ಅಲ್ಲಿ ಯಾವ್ದೋ ಒಂದು ಹೋಟ್ಲು ಸಿಕ್ತು. ಸೊ ತಿಂಡಿ ಮಾಡೋಣ ಅಂತ ನಿಲ್ಸಿದಾರೆ. ತಿಂಡಿ ತಿನ್ಕೊಂಡು ಯಡಿಯೂರು ಹೋಗೋಣ. ಗೈಸ್, ಫೈನಲಿ ಯಡಿಯೂರ್ ಕೆರೆ ಹತ್ರ ಇದ್ದೀನಿ. ನೀವು ನನ್ನಿಂದ ಇಲ್ಲಿ ತೆಪ್ಪಗಳನ್ನೆಲ್ಲ ನೋಡ್ಬೋದು. ಸೊ ಇವೆಲ್ಲ ಮೀನ್ ಹಿಡಿಯೋರ್ದಂತೆ. ಒಂದು 3 ಗಂಟೆ 4 ಗಂಟೆ ಮೇಲೆ ಬರ್ತಾರ ಅವರೆಲ್ಲ ಇಲ್ಲಿಗೆ ಹಿಡಿಯೋದಕ್ಕೆ. ಇವಾಗಂತೂ ನಮ್ಮನ್ ಬಿಟ್ರೆ ಇಲ್ಲಿ ಯಾರು ಇಲ್ಲ. ಎಷ್ಟು ಪೀಸ್ ಆಗಿದೆ ಅಂದ್ರೆ ಪ್ಲೇಸ್. ಇವಾಗ ಜಾಗ ಹುಡುಕ್ತಾ ಇದಾರೆ ಮೀನ್ ಎಲ್ಲಿ ಹಿಡಿಯೋದು ಅಂತ. ಯಾಕಂದ್ರೆ ಇಲ್ಲೆಲ್ಲೂ ಕುತ್ಕೊಂಡು ಹಿಡಿಯೋ ತರ ಇಲ್ಲ, ಅದಕ್ಕೆ ಬೇರೆ ಕಡೆ ಜಾಗ ಹುಡಿಕೊಂಡು ಹೋಗಿದ್ದಾರೆ. ಅಲ್ಲಿ ಮೀನ್ ಹಿಡಿಯಕ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಂದ್ ಜಾಗಕ್ಕೆ ಬಂದಿದೀವಿ. ನಮ್ ಹಿಂದೆ ಒಂದ್ ದೇವಸ್ಥಾನ ಬೇರೆ ಇದೆ. ಇಲ್ಲೆಲ್ಲ ಬಂಡೆಗಳು ಇದಾವೆ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಹಿಡಿಯಕ್ ಆಯ್ತದೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಅಣ್ಣವ್ರು ಏನೋ ಮಾಡ್ತಾ ಇದಾರೆ, ಪೌಡರ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಬಿಸ್ಕೆಟ್ ಅದು ಇದು ಮೀನ್ಗಳು ಬಂದ್ಬಿಟ್ಟು ತಿಂದ್ಬಿಟ್ಟು ಗಾಳಿಗೆ ಸಿಗಾಕೊಂಡ್ಲಿ ಅಂತ ಹೇಳ್ಬಿಟ್ಟು ಏನೋ ರೆಡಿ ಮಾಡ್ತಾ ಇದಾರೆ. ಏನಿದೆಲ್ಲ ಮರಳ? ಇದು ಬಂದು ರೈಸ್ ಪಾಲಿಶ್. ಇದು ರೈಸ್ ಪಾಲಿಶ್ ಇದೆ. ಇದ್ನಲ್ಲಿ ಹಾ. ಜೋಳ ಇದೆ, ಹಾ. ಮತ್ತೆ ಅವಲಕ್ಕಿ ಇದೆ, ಹ್ಮ್ ಮತ್ತೆ ಬ್ರೆಡ್ ಹಾಕ್ತಿವಿ ಇದಕ್ಕೆ, ಹ್ಮ್ ಮತ್ತೆ ಹಿಂಡಿ ಇದೆ. ಕೂದಲೈತೆ. ಎಲ್ಲ ಇದು ಮೀನ್ಗೆ ಊಟ. ಇದು ಇದು ಹಾಕಿದ್ರೆ ಹಾ? ಮಣ್ಣಿದ್ದಂಗ ಐತೆ ನೋಡಕ್ಕೆ. ಈ ರೈಸ್ ಪಾಲಿಶ್ ಹೆಂಗ್ ಬರುತ್ತೆ, ಮಣ್ ತರಾನೇ ಕಲರ್ ಬರೋದು. ಓಕೆ. ಹಾ, ಇವಾಗ ಇದಕ್ಕೆ ಏನ್ ಮಾಡ್ತೀರಾ? ಇದೆಲ್ಲ ರೆಡಿ ಮಾಡಿ ನಾವು ನಮ್ದು ಸ್ಟಿಕ್ ಹಾಕ್ತಿವಿ. ಪಾಪ್ ಅಪ್ ಅಂತ ಬರುತ್ತೆ ಸ್ಲೈಡರ್, ಅದಕ್ಕೆ ಹಾಕಿ ಮೀನ್ಗೆ ಇದು ತಯಾರು ಮಾಡಿ ಮೀನ್ಗೆ ಹಾಕ್ತಿವಿ. ಆ ಸ್ಲೈಡರ್ ಅಲ್ಲಿ ಹಾಕಿದ್ರೆ ಬಂದಿ ತಿನ್ನಕ್ ಬರುತ್ತಲ್ಲ, ಅದಕ್ಕೆ ಕ್ಯಾಚ್ ಆಗ್ಬಿಡುತ್ತೆ. ತಿನ್ಬೋದು ಇದು. ಅದೇ ಕಡ್ಲೆ ಬೋಂಡ ಮಾಡ್ತಾರಲ್ಲ ಅಷ್ಟಾನೆ. ಸ್ವೀಟ್ ಇಲ್ವಲ್ಲ ಇದು. ನೋಡಿ, ಬ್ರೆಡ್, ಪಾರ್ಲೇಜಿ ಬಿಸ್ಕೆಟ್ ಎಲ್ಲ ಹಾಕ್ತಾ ಇದಾರೆ. ಇವತ್ತು ಮೀನು ಫುಲ್ ಖುಷಿ ಆಗ್ಬಿಡ್ಬೇಕು. ರಾಗಿ ಮುದ್ದೆ ಇದು. ಮೀನಿಗೆ ತಿನ್ಸಕ್ ಮಾಡಿರೋದು. ಮೀನಿಂದ ರಾಗಿ ಮುದ್ದೆ, ಮೀನುದು ರಾಗಿ ಮುದ್ದೆ. ಬೆಡ್ ನೋಡಿ ಎಲ್ಲ ಎತ್ಕೊಂಡು ಹೋಗ್ತಾ ಇದಾರೆ. ಇವಾಗ ಅಣ್ಣನು ಏನೇನ್ ಫುಡ್ ರೆಡಿ ಮಾಡಿದ್ರೆ ಎಲ್ಲ ಎತ್ಕೊಂಡು ಆ ಮೂಲೆಯಲ್ಲಿ ಹಿಡಿಯೋಣ ಅಂತ ಹೋಗ್ತಾ ಇದೀವಿ. ಅವಾಗಲೇ ರೆಡಿ ಮಾಡಿದ್ರಲ್ಲ ಆ ಮಸಾಲೆನ ಬಿಸಿಕ್ ಹಾಕ್ಬೇಕಂತೆ ಗಂಡದ ತುದಿ ಕೊಂಕಣಿಗೆ. ಗೈಸ್ ನೋಡಿ, ಅಲ್ಲಿ ಎರೆಹುಳಗಳು ಒಂದ್ ಬ್ಯಾಗ್ ತುಂಬಾ ತಂದವ್ರೆ. ನೂಡಲ್ಸ್ ಹಿಂಗೆ ನೋಡು. ಅಣ್ಣ ನೂಡಲ್ಸ್ ಅಂತ ಹೇಳ್ತಾರೆ. ನೋಡಿ, ಇವಾಗ ನೂಡಲ್ಸ್ ನ ತೆಗೆದ್ಬಿಟ್ಟು ಇಲ್ಲಿ ತುದಿ ಕೊಂಕಣಿ ತುದಿಗೆ ಸಿಗಿಸ್ತಾರೆ. ಇದು ನೂಡಲ್ಸ್ ಒಳ್ಳೆ ಚಾಪ್ಸ್ ಇದ್ದಂಗೆ ಇರ್ತದೆ ಮೀನಿಗಿದು. ಹಿಂಗಸ್ ಮಾಡಿ ಡಬ್ಬಲ್ ಮಾಡ್ತಾ ಹಾಕ್ತಾ ಹೋಗ್ಬೇಕಿದು. ಮುಲ ಅನ್ಬೇಕಿದು. ಗೈಸ್ ನೋಡಿ, ಎರೆಹುಳ ಮಾಡಿದ್ರು, ಹಾಕ್ತಾ ಇದಾರೆ ಅಣ್ಣ. ಅವೆರಡು ಕಾನ್ಸ್ಟೆಂಟ್. ಅದು ಫುಡ್ ಹಾಕ್ಬಿಟ್ಟು ಮಾಡೋದು, ಇದು ಕಾನ್ಸ್ಟೆಂಟ್ ಅಲ್ಲ. ನೋಡಿ, ಮೀನ್ ಬಂದ್ ತಿನ್ನಕ್ ಬರುತ್ತಲ್ಲ ಫುಡ್ ನ, ಅದು ಬಂದ್ಬಿಟ್ಟು ಈ ಕೊಂಕಣಿಗೆನೆ ಭಯ ಹಾಕೋದು. ಇದಕ್ಕೆ ಹಾಕ್ದಾಗ ಮೀನ್ ಹಾಕಂತಿದೆ, ಅದನ್ನ ನಾವ್ ಬೆಳ್ಕಂತೀವಿ. ಎಷ್ಟು ಶಾರ್ಪ್ ಇದೆ ಅಂದ್ರೆ ನೀಡಲ್ ಇದ್ದಂಗ ಐತೆ, ನೀಡಲ್ ಪಾಯಿಂಟ್ ತರ. ಮೀನ್ ಬಂದ್ಬಿಟ್ಟು ತಿನ್ಕೊಂಡು ಹಂಗೆ ಹೊಲ್ಟೋಗ್ಬಿಟ್ಟಿದೆ. ಸಿಗಾಕೊಂಡಿಲ್ಲ, ಬಟ್ ತಿನ್ಕೊಂಡು ಹೊಲ್ಟೋಗ್ಬಿಟ್ಟಿದೆ. ಅದಕ್ಕೆ ಇನ್ನೊಂದ್ಸಲ ಇದ್ ಮಾಡ್ತಾ ಇದಾರೆ ಚಾಪ್ಸ್.
ಮೀನಿನ ಚಾಪ್ಸ್. ಅಣ್ಣ ಹೇಳ್ತಿದ್ದಾರೆ ಅಲ್ಲಿ ಮೀನ್ ಬಂದಿದ್ಯಂತೆ. ಅಲ್ಲಿಂದ ಹಾಕಿದ್ದು ಎಲ್ಲ ಇದನ್ನು ಎರೆಹುಳ ಮಾತ್ರ ತಿನ್ಕೊಂಡು ಹಂಗೆ ಸಿಗಾಕೊಂಡನೆ ತಪ್ಪಿಸ್ಕೊಂಡು ಓಡೋಯ್ತಾ ಐತೆ. ಗೈಸ್ ಮೀನ್ ಸಿಕ್ಕಿದೆ ಇಲ್ಲಿ. ಅಲ್ಲಿ ಬರ್ತಾ ಇದೆ ನೋಡಿ. ಸಣ್ಣದಾ? ದೊಡ್ಡದು ಅನ್ಕೊಂಡೆ ನಾನು. ಗೈಸ್ ಇಲ್ಲೊಂದು ಮೀನು ಅಣ್ಣ ಹಿಡ್ದಿದ್ದು, ಏನೋ ಕುರಿಗಂಡೆ ಅಂತೆ. ಇಲ್ಲಿ ಅವಾಲಿಂದ ಹಣ್ಣೊಂದು ಎರೆಹುಳ ತಿಂತಾ ಇತ್ತಲ್ಲ, ಅಣ್ಣ ಕೂಡ ಆ ಮೀನು ಹಿಡಿದಿದೆ, ತೋರಿಸಿ ನೋಡಿ. ಅವಾಲಿಂದ ಎರೆಹುಳ ತಿನ್ಕೊಂಡೈತೆ. ಇದೆಯಲ್ಲ ಅಪ್ಪ ಹಣ್ಣದು ಮರಿ. ಗಾಣ ಹಾಕ್ಬಿಟ್ಟು ಮೀನು ಹಿಡಿದ್ರೆ ಇಲ್ಲಿ ಅಣ್ಣವ್ರು ನೋಡಿ ಬರೀ ಗೈಯಲ್ಲಿ ತಿರುಗಿಸ್ಬಿಟ್ಟು ಅದನ್ನ ಎಸ್ಬಿಟ್ಟು ನೀರೊಳಗಡೆ ಹಾಕ್ಬಿಟ್ಟು ಮೀನು ಹಿಡಿತಾ ಇದಾರೆ. ತೋರಿಸಿ ನೋಡಿ, ಹಂಗ್ ತಿರುಗಿಸ್ತಾರೆ ಸುತ್ತ, ಬರ್ರಿ ಅಂತ. ಎಸಿದ್ರು, ಹೋಯ್ತು ಅಲ್ಲಿಗೆ ಬಿತ್ತು ಅಷ್ಟೇ. ಅದನ್ನ ಹಾಕೋದು, ನೋಡಿ ಇನ್ನೊಂದು ಫುಡ್ ಹಾಕಿದ ಬಲೆ ಇದೆ, ಎತ್ತಿದ್ಕೆ ಗಾಣ ಎದ್ದಕ್ಕೆ ಎಲ್ಲ ತಿಂದಾಕ್ಬಿಟ್ಟವೆ. ಈಗ ಇನ್ನೊಂದ್ಸಲ ಅವಕ್ಕೆ ಮೇವುಗಳನ್ನ ಹಚ್ಬಿಟ್ಟು ಮತ್ತೆ ಹಾಕ್ಬೇಕು. ಗೈಸ್ ಈ ಮೀನ್ ಬಿದ್ದಾದ್ಮೇಲೆ ಒಂದು ಮೀನು ಕೂಡ ಬಿಡ್ಲಿಲ್ಲ. ಆಲ್ರೆಡಿ ಇವಾಗ ಟೈಮ್ 1 ಗಂಟೆ, 2 ಅವರ್ ಆಯ್ತು. 11 ಗಂಟೆ ನಾವು ಸ್ಟಾರ್ಟ್ ಮಾಡಿದ್ದು. ಗೈಸ್ ಇಲ್ಲಿ ಮೀನ್ಗಳು ಬೀಳ್ತಾ ಇಲ್ಲ, ಸೊ ಇನ್ನೊಂದ್ ಜಾಗಕ್ಕೆ ಹೋಗೋಣ ಅಂತ ನೋಡಿ. ಅಲ್ಲಿ ಎಳ್ದಿದ್ದಾರೆ, ಎಲ್ಲ ತಿಂದ್ಬಿಟ್ಟು ವಾಪಸ್ ಕಳ್ಸಿದೆ. ಚಾಲಾಕ್ ಆಗ್ಬಿಟ್ಟು ಮೀನ್ಗಳೆಲ್ಲ. ಅದಕ್ಕೆ ಇವಾಗ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗೋಣ ಅಂತ. ಬನ್ನಿ ಅಲ್ಲೂ ಹೋಗ್ಬಿಟ್ಟು ಅಲ್ಲೂ ಹಾಕೋಣ ಒಂದ್ಸಲಿ ಗಾಣನ. ಅಲ್ಲಿ ಸಿಕ್ಕಿದ್ರೆ ಅದೃಷ್ಟ, ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ. ಇನ್ನೊಂದ್ ಕಡೆ ಇಲ್ಲಿ ಬ್ರಿಡ್ಜ್ ಹತ್ರ ಮೀನ್ ಹಿಡಿಯೋಣ ಅಂತ ಬಂದಿದೀವಿ. ಇವಾಗ ಒಂದ್ ಮೀನ್ ಹೊಡೆದಿದ್ದಾರೆ. ಒಂದಲ್ಲ ಗಣಲಿ ಎಷ್ಟು? 2 ಹೊಡೆದಿದ್ದೀರಾ? ಇಲ್ಲಿ ಇವರು ಒಂದ್ ಹೊಡೆದ್ಬಿಟ್ರಪ್ಪ. ಇದ್ರದ್ದು ಸಣ್ಣದು ಕೊಂಕಣಿ ನೋಡಿ ಕಚ್ಕೊಂಡ್ಬಿಟ್ಟಿರ್ತದೆ ಮೂತಿಗೆ, ತೆಗೆದ್ರು. ಗೈಸ್ ಇನ್ನೊಂದು ಸಿಕ್ಕಿದೆ. ಟೈಮು 4:15 ಆಗೈತೆ. ಇವಾಗ ಮೀನುಗಳು ಬೇಜಾನ್ ಬೀಳ್ತಾವೆ ನೋಡಿ. ಇಲ್ಲಿ ಇಷ್ಟ ಅವಾಗಿಂದ ಹಿಡಿದಿರೋದು ಅಂತ ಅಣ್ಣ ಇನ್ನೊಂದು ಹಿಡ್ದವ್ರೆ. ಇಲ್ಲಿ ನಾವು ಒಬ್ಬರೇ ಅಲ್ಲ, ಎಷ್ಟೊಂದ್ ಜನ ಮೀನ್ ಹಿಡಿತಾ ಇದಾರೆ ನೋಡಿ, ತೋರಿಸ್ತೀನಿ. ಎಲ್ಲ ಮೀನ್ ಹಿಡಿಯಕ್ ಬಂದಿರೋರೆ ಎಲ್ಲ. ಆಲ್ಮೋಸ್ಟ್ ಇಲ್ಲಿ ಬ್ರಿಡ್ಜ್ ಹತ್ರ ಮೀನ್ ಹಿಡ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ಯಾರೋ ಬಲೆ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ಬಲೆ ಹಾಕೊಂಡು ರಾತ್ರಿಗೆ ಒಂದೇ ಸಲ ಎತ್ಕೊಂತಾರೆ ಅನ್ಸುತ್ತೆ. ನಾವಿಲ್ಲಿ ಗಾಣದಲ್ಲಿ ಹಿಡಿಯೋದ್ರಿಂದ ಒಂದೊಂದೇ ಮೀನುಗಳನ್ನ ಹಿಡ್ಕೊಬೇಕು. ಬಟ್ ಅವ್ರದಂಗಲ್ಲ, ಬಲೆ ಹಾಕಿರ್ತಾರಲ್ಲ, ಆಮೇಲೆ ಬಂದು ಬಲೆ ಎತ್ಕೊಂಡ್ರೆ ಒಂದಷ್ಟು ಮೀನುಗಳು ಬಿದ್ದಿರ್ತವೆ. ಗೈಸ್ ಬೆಳಗಿಂದ ಸಂಜೆವರೆಗೂ ನಾವು ಮೀನ್ ಹಿಡಿದಿದ್ಕೆ ನಮ್ಗೆ ಇವಾಗ ನೋಡಿ ಇಷ್ಟು ಮೀನ್ ಬೇಟೆ ಸಿಕ್ಕಿದೆ. ಏನಿಲ್ಲ ಅಂದ್ರೂ ಒಂದು 25 kg ಇದೆ ಟೋಟಲ್ ಆಗಿ. ಬೆಳಗಿಂದ ಸಂಜೆ ಅಂತ ಹೇಳೋದ್ಕಿನ್ನ ಅಲ್ಲಿ ಫಸ್ಟ್ 2 ಪ್ಲೇಸ್ ಬಿಟ್ಬಿಟ್ಟು ಇಲ್ಲಿಗೆ ಬಂದು ಹಿಡಿದ್ವಲ್ಲ, ಸೊ ಇಲ್ಲೇನೆ ಇಷ್ಟು ಮೀನು ಸಿಕ್ಕಿರೋದು ನಮ್ಗೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.